ಹಾಯ್, ಬನ್ನಿ ಟೀ ಕುಡಿಯೋಣ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಕಾಫಿ ಟೀ ಆಯಿತಾ? ಕೋಸಿನ ಸಿಪ್ಪೆ ಕೂಡ ತುಂಬಿಸಿಟ್ಟಿದ್ದೀನಿ. ಇವತ್ತು ಕಸದ ಗಾಡಿ ಬಂದರೆ ಹಾಕಬೇಕು. ಟೀ ಕೂಡ ಮಾಡ್ಕೊಂಡಿದ್ದೀನಿ. ಗುಡಿಸ್ಕೋಬೇಕು, ಆಚೆ ಇನ್ನೂ ಗುಡಿಸ್ಕೊಂಡಿಲ್ಲ ಗೀಸ್. ಟೀ ಕುಡ್ಕೊಂಡು ಗುಡಿಸ್ಕೋಬೇಕು. ಇದು ಗುಡಿಸ್ಕೊಂಡು ಸ್ವಲ್ಪ ಹೊಸಲು ತೊಳ್ಕೊಂಡು ಸ್ವಲ್ಪ ರಂಗೋಲಿ ಬಿಡ್ಬೇಕು. ನೈಟ್ ಬಂದು ಸ್ವಲ್ಪ ಲೇಟ್ ಆಗಿಬಿಟ್ಟು ಗೈಸ್, ಹಾಗಾಗಿ ನನಗೆ ಎಚ್ಚರನೇ ಆಗಿಲ್ಲ. ಬೆಳಿಗ್ಗೆ ಅಲಾರಾಮ್ ಇಟ್ಕೊಂಡೆ ಮಲಗಿದ್ದೆ, ಆದರೂ ಕೂಡ ಲೇಟ್ ಆಗಿದೆ. ಕಾರಣ ಆಫ್ ಮಾಡಿ ಮಲ್ಕೋಬಾರ್ದು. ಅಲಾರಾಮ್ ಇಟ್ಟಿರ್ತೀವಿ ಅಂತಂದರೆ ಬೇಗ ಎದ್ಬಿಡ್ಬೇಕು. ಒಂದು 5 ನಿಮಿಷ ಮಲ್ಕೊಂಡು ಹೇಳೋಣ ಅಂತ ಮಲ್ಕೊಂಡ್ಬಿಟ್ರೆ ಹೀಗೆ ಆಗಬೇಕು. ಯಾಕಂದರೆ ಕೆಲಸ ಆಗೋದಿಲ್ಲಲ್ವಾ. ಮಳೆ ಬೀಳ್ತಾ ಇತ್ತಲ್ಲ, ಆಗಿಂದನೂ ಗಿಡಗಳಿಗೆ ನೀರೇ ಹಾಕ್ತಿಲ್ಲ ನಾನು. ಯಾಕಂದ್ರೆ ಮಳೆ ಬರ್ತಾನೆ ಇತ್ತಲ್ವ, ಅದೇ ಸಾಕು ಅಂತ. ಕಸದ ಗಾಡಿ ಕೂಡ ಬರ್ತಾ ಇದೆ, ಹಾಕಬೇಕು. ಸ್ವಲ್ಪ ಪಾಟಿಗೆ ನೀರು ಹಾಕಿಲ್ಲ ಗೈಸ್. ಕಸದ ಗಾಡಿ ಕೂಡ ಬಂದೇ ಇದೆ, ಹಾಕ್ಬಿಟ್ಟು ಪಾತ್ರೆ ಕೂಡ ತೊಳೆಯೋದು ಹಾಕಿದ್ದೀನಿ ಆಚೆ. ಅದೊಂದು ಕೆಲಸ ಆಯ್ತಲ್ವ. ಹೊಸಲು ಕೂಡ ತೊಳ್ಕೋಬೇಕು. ನಮ್ಮ ರೂಮ್ ಅವಸ್ಥೆ ನೋಡಿ, ಎಲ್ಲ ಇನ್ನೂ ನೀಟ್ ಮಾಡಬೇಕು. ಹೊಸಲು ತೊಳ್ಕೊಂಡ್ಬಿಟ್ಟು ನಂತರ ಒಳಗಡೆ ಕ್ಲೀನ್ ಮಾಡೋಣ. ನಂಗೆ ಕೆಳಗಡೆ ಹೋಗಿ ಬಂದಮೇಲೆ ಮಾತೇ ಬರೋದಿಲ್ಲ ನೋಡಿ, ತೊದಲಿಸ್ತೀನಿ. ಯಾಕಂದರೆ ಕೆಳಗೆ ಹೋಗಿ ಬಂದಿರ್ತೀನಲ್ವ, ಹಾಗಾಗಿ. ಟೀ ಕೂಡ ಆಗಿದೆ, ಸ್ಟವ್ ಕೂಡ ಒರೆಸ್ಕೋಬೇಕು. ನಾನು ಎಂತಕ್ಕೆ ಬಂದೆ? ರಂಗೋಲಿ ತೊಗೊಂಡು ಹೋಗಿ ಬಂದುಬಿಟ್ಟು ಸ್ಟವ್ ಹತ್ರ ಹೋಗಿದ್ದೀನಿ. ಫಸ್ಟ್ ಸ್ಟವ್ ಒರೆಸ್ಕೊತಾ ಇದ್ದೀನಿ. ಸ್ಟವ್ ಒರೆಸ್ಕೊಂಡ್ಬಿಟ್ಟು ಒಣಗಾಕಿ ಹಾಕೋಣ ಅಂತ ಡೈಲಿ ಅನ್ಕೊತೀನಿ ಗೈಸ್. ನಾನು ಬೆಳಗ್ಗೆ ಆಗೋದ್ರೊಳಗಡೆ ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ನೆಕ್ಸ್ಟ್ ಅನ್ಕೋಬಾರ್ದು, ಆಗ ಬೇಗ ಮಾಡ್ತೀವಿ. ಪ್ರಾಮಿಸ್ ಗೈಸ್. ಅಂದರೆ ಸ್ವಲ್ಪ ಗಡಿಬಿಡಿ ಅವ್ರೀಗ ಮಾರ್ಕೆಟಿಗೆ ಹೋಗಿದ್ದಾರೆ ಕೋಸ್ ತೊಗೊಂಬರೋದಕ್ಕೆ. ಅಷ್ಟರೊಳಗೆ ನಾನು ಪೂಜೆ ಮಾಡಿಕೊಂಡು ಅಡುಗೆ ಎಂತ ಮಾಡೋದು, ಯಾವ ಟೈಮಲ್ಲಿ ಮಾಡೋದು? ಒಂದು ಸಲ ಹಸಿ ಬಟ್ಟೆಲೆಲ್ಲ ಒರೆಸ್ಕೊಂತೀನಿ ನಾನು, ಆಮೇಲೆ ನೆಕ್ಸ್ಟ್ ಡ್ರೈ ಬಟ್ಟೆಲಿ ಒರೆಸ್ಕೊಂತೀನಿ, ಅಂದರೆ ಒಣ ಬಟ್ಟೆಲಿ ಒರೆಸ್ಕೊಂತೀನಿ. ನೀಟಾಗುತ್ತೆ ಅಷ್ಟು. ತುಂಬ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಸ್ಟವ್ ಚೇಂಜ್ ಮಾಡಬೇಕು ಅಂತ. ಚೇಂಜ್ ಮಾಡೋಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಎಂಥದ್ದು ಆಗಿಲ್ಲ, ಅದು ಚೆನ್ನಾಗಿದೆ. ಅದೇ ಆಶೆಡ್ ರೂಮಲ್ಲಿ ಇತ್ತಲ್ವ, ಹಾಗಾಗಿ ಸ್ವಲ್ಪ ಎಲ್ಲ ಕಲೆ ಆಗಿದೆ ಅಷ್ಟೇ. ಯಾವ ಥರ ಪ್ರಾಬ್ಲಮ್ಸ್ ಇಲ್ಲ, ಚೆನ್ನಾಗಿದೆ. ನನಗೆ ಈ ಥರ ನೋಡೋದಕ್ಕೆ ಇಷ್ಟ ಆಗಲ್ಲ, ಯೂಸ್ ಮಾಡುವಾಗೆಲ್ಲ ಅನಿಸ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಷ್ಟೇ.
ಈಗ ಒಂದ್ 2 ದಿನ ನಮ್ಮ ಪೃಥ್ವಿ ಎಲ್ಲ ಮಾಡಿಸ್ಬಿಟ್ಟು ಹೋಗ್ತಾ ಇದ್ರು. ಇವತ್ತು ಲೇಟ್ ಆಗಿರೋದಕ್ಕೆ ಅವರು ಕೂಡ ಹಾಗೆ ಹೋಗಿದ್ದಾರೆ ಗೈಸ್. 2 ದಿನ ನೋಡಿದಿರಲ್ವಾ, ಅವರೇ ಗುಡಿಸ್ಬಿಟ್ಟು ಅಂದ್ರೆ ಬೇಗ ಹೋಗಿ ಬರ್ತಾ ಇದ್ರು. ಸ್ವಲ್ಪ ಎದ್ದಿರೋದು ನಾನು ಲೇಟು, ಅವರು ಲೇಟ್ ಪಾಪ. ಗುಡಿಸ್ಕೊಂಡು ಒರ್ಸ್ಕೊಂಡ್ಬಿಟ್ರೆ ಹಾಗೆ ಹೇಳ್ತೀನಿ, ಗುಡಿಸ್ಕೊಂಡು ಒರ್ಸ್ಕೊಂಡ್ರೆ ಅಷ್ಟೇ ಅಂತ. ಈ ಗುಡಿಸೋದು ಒರ್ಸೋದೇ ಟೈಮ್ ಆಗುತ್ತೆ. ಚೌಡಿಗೆ ನುಡಿಸುತ್ತಾ ಮಹಿಮೆಯನ್ನು ತಿಳಿಸುತ್ತಾ ಪದ ಮಾಡಿ ಮಾಡುವ ನಿನ್ನ ಲೀಲೆಯನ್ನು ಕೇಳಮ್ಮ. ಇಷ್ಟು ಪುಟ್ಟ ಮನೆಯಲ್ಲಿ ಇಷ್ಟೊಂದು ಕಸನ ಯಾರಾದ್ರೂ ನೋಡಿದ್ರೆ ಗೈಸ್, ಸ್ಟಾರ್ಟಿಂಗ್ ಬಂದಾಗ ಈ ಹುಡುಗಿನ ಡೈಲಿ ಗುಡ್ಸೋದೇ ಇಲ್ವೇನೋ ಅಂತ ಅನ್ಕೊಂತಾರೆ. ನೋಡಿ, ನೀವೇ ನೋಡ್ತೀರಾ ಡೈಲಿ ಎಷ್ಟು ಸಲ ಗುಡಿಸ್ತೀನೋ ಗೊತ್ತಿಲ್ಲ, ಆದ್ರೂ ಇಷ್ಟೊಂದು ಕಸ ಹಾಕೋಲ್ಪ. ನಿನ್ನೆ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಎದ್ಬಿಟ್ಟು ಹೋಗಿಲ್ಲ, ಮಧ್ಯಾಹ್ನ ಲೇಟ್ ಆಗಿತ್ತಲ್ವಾ, ನೋಡಿದಿರಲ್ವಾ ಲಾಸ್ಟ್ ವಿಡಿಯೋದಲ್ಲಿ, ಹಾಗಾಗಿ ಇಷ್ಟೊಂದು ಕಸ ಆಗಿದೆ. ಆದ್ರೆ ಇಷ್ಟು ಪುಟ್ಟ ರೂಮಲ್ಲಿ ಇಷ್ಟು ಕಸನ ಅನ್ಸುತ್ತಲ್ವಾ. ಬರೀ ಹಾಗೆ ಏನಾದ್ರು ಕೆಲ್ಸಕ್ಕೆ ಹೋಗಿ ಬರೋದಾದ್ರೆ ಈಗ ಹೇಗ್ ನೀಟ್ ಮಾಡಿರ್ತೀನೋ ಹಾಗೆ ಇರುತ್ತೆ ನೋಡಿ. ಮಳೆ ಶುರುವಾಗಿದೆ ನೋಡಿ, ಮಳೆ ಬೀಳ್ತಾ ಇದೆ ಆಚೆ. ನಾನು ಮಳೆ ಬರೋದಿಲ್ಲ ಅನ್ಕೊಂಡು ಪಾಟ್ಗಳಿಗೆಲ್ಲ ನೀರು ಹಾಕ್ತಿದ್ದೀನಿ, ಹೊತ್ತು ಮಳೆ ಬರ್ತಾ ಇದೆ. ಆದ್ರೂ ಸ್ವಲ್ಪ ಈ ಕಡೆ ಇರೋದಕ್ಕೆ ನೀರು ಬೀಳಲ್ಲಲ್ವಾ, ನೀರು ಬೇಕಂತಿಲ್ಲ. ಆ ಕಡೆ ಇರೋದಕ್ಕೆ ಸ್ವಲ್ಪ ಬೀಳುತ್ತೆ ಅಷ್ಟೇ. ತಾಯಿ ಮನ್ನಿಸು ಎನ್ನೋಣ, ತಪ್ಪು ಒಪ್ಪುಗಳನ್ನು ತಾಯಿ ಮನ್ನಿಸು ಎನ್ನೋಣ. ಗಂಧದಾರತಿಯನ್ನು ದೇವಿಗೆ ಚಂದಾಗಿ ಬೆಳಗೋಣ. ಗೈಸ್, ತಿಂಡಿ ರೆಡಿ ಮಾಡಬೇಕು. ತಿಂಡಿ ಎಂತ ರೆಡಿ ಮಾಡಬೇಕು, ರೈಸ್ ಐಟಮೇ ಮಾಡ್ತೀನಿ. ಆಲ್ರೆಡಿ ತುಂಬ ಲೇಟ್ ಆಗಿದೆ, ಹಾಗಾಗಿ ರೈಸೇ ಮಾಡ್ತೀನಿ.
ಏನು ಗೊತ್ತಾ ಗೈಸ್, ತುಂಬ ರೇಟ್ ಆಗಿಬಿಟ್ಟಿದೆ. ಕೋಸ್ ಕೂಡ ಇವತ್ತು ಮೂಟೆ ಸಿಕ್ಕಿಲ್ಲ, ಲೂಸ್ ತೊಗೊಂಬಂದಿದ್ದಾರೆ, 30 ರೂಪಾಯಿ kg ಅಂತೆ. ನಮಗೆ ಬಿಗ್ನೆಸ್ ನೋಡಿದರೆ ಇಲ್ಲವೇ ಇಲ್ಲ ಗೈಸ್, ತುಂಬ ಡೌನ್ ಆಗಿದೆ. ಎಲ್ರದ್ದು ಹಾಗೇನಾ ನಮ್ದು ಹಾಗೇನಾ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ಅಷ್ಟೊಂದು ಡೌನ್ ಅಪ್ಪ. ಸುಮಾರು 11:30ವರೆಗೂ ಇರ್ತಾ ಇದ್ದೀವಿ ಈಗ, ಆದರೂ ಕೂಡ ಕಸ್ಟಮರ್ಸ್ ಇಲ್ಲ, ಎಲ್ಲ ವೇಸ್ಟೇ. ನೆನ್ನೆ ಹಾಕಿರೋದು ಇವತ್ತು ರೇಷನಿಗೆ ಕೂಡ ಅಮೌಂಟ್ ಆಗಿಲ್ಲ ನನಗೆ, ಪ್ರಾಮಿಸ್ ಗೈಸ್. ಈಗ ನೋಡಿ ಬೇರೆಯವ್ರ ಹತ್ರ ಯಾರೋ ಹತ್ರ ಕೇಳಿಕೊಂಡು, ಯಾಕಂದರೆ ಸುಮಾರು ದಿನ ನಾವು ರಜಾ ಮಾಡಿದ್ವಲ್ವ, ಹಾಗಾಗಿ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಬಟ್ ಇಲ್ಲಿ ಕಸ್ಟಮರ್ಸ್ ನೋಡಿದ್ರೆ ತುಂಬ, ಅಂದರೆ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಬಂದರು, ಈಗ ಯಾಕೋ ಏನೋ ಗೊತ್ತಿಲ್ಲ, ತುಂಬ ಡೌನ್ ಆಗಿದೆ. ನೋಡಿ ಅವ್ರು ಕೋಸ್ ಕಟ್ಟಿಂಗ್ ಮಾಡಿದ್ದಾರೆ, ಎಲ್ಲ ಹೀಗೆ ಬಿಟ್ಟೋಗಿದ್ದಾರೆ. ನಾನೀಗ ಅದನ್ನು ಇದು ಮಾಡ್ಕೊತ ಇದ್ದರೆ ತಿಂಡಿ ರೆಡಿ ಆಗಲ್ಲ ನೋಡ್ಕೊಂಡು ಫಸ್ಟು ಒಂದು ಟೊಮೊಟೊ ಬಾತ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಕ್ಲೀನಿಂಗ್ ಮಾಡ್ತೀನಿ ಗೈಸ್. ಈಗ ಅದು ಮಾಡ್ಕೊತ ಇದ್ರೆ ಈಗ ಬಂದು ಅವರು ತಿಂಡಿ ಕೇಳಿದರೆ ರೆಡಿ ಇರಲ್ಲಲ್ವ, ಹಾಗಾಗಿ ಎಲ್ಲ ಎಷ್ಟು ಬಂದ್ವಿ ಗೈಸ್. ನೆನ್ನೆ ಇಟ್ಟು ಬಿಟ್ಕೊಂಡಿರೋದಿಲ್ಲ ನಾವು, ಹಾಗಾಗೇ ಸ್ವಲ್ಪ ಬಿಟ್ಕೊಂಡಿರ್ತೀವಿ, ಸ್ವಲ್ಪ ಆಫ್-ಬಾಯ್ಲ್ ಕೂಡ ಮಾಡಿಟ್ಕೊಂಡಿರ್ತೀವಿ. ಎಷ್ಟು ಬಂದ್ಬಿಟ್ವಿ, ಹೊಟ್ಟೆ ಉರಿಯುತ್ತೆ ಗೊತ್ತಾ. ಅಂದರೆ ನಾವು ಹಾಕಿರೋದು ಬಂಡವಾಳ ಆದರೂ ಬರಬೇಕಲ್ವ, ಅದು ಕೂಡ ಬಂದಿಲ್ಲ. ಎಲ್ಲರೂ ಹೇಳ್ತಾರೆ ಎಲ್ಲರದು ಕೂಡ ಹಾಗೆ ಇದೆ ಅಂತ, ಹೀಗೆ ಆಗಿಬಿಟ್ರೆ ಎಂತ ಮಾಡೋದು ಗೈಸ್. ಇವರು ಕೆಲವೊಂದ್ಸಲ ಹೆಂಗೆ ಗೊತ್ತಾ ಗೈಸ್, ನೋಡಿ ಹಶ್ವಾಗಿದೆ. ಫಸ್ಟ್ ರೈಸ್ ತಿನ್ನೋಣ ಅಂದರೆ ಫಸ್ಟ್ ಸ್ನಾನ ಮಾಡ್ತೀನಿ ಅಂತ ಸ್ನಾನಕ್ಕೆ ಹೋಗಿದೆ. ಟೈಮ್ ಆಗಿದೆ ಇವತ್ತು, ತುಂಬ ಹಶ್ವಾಗಿದೆ. ಬೆಳ್ಳುಳ್ಳಿ ಕೂಡ ನೀಟ್ ಮಾಡಿಕೊಂಡೆ, ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿರ್ತೀವಿ ಸ್ನಾನ ಮಾಡ್ಕೊಂಬರೋದ್ರೊಳಗಡೆ. ನಾನು ಯಾವಾಗಾದರೂ ಫಸ್ಟ್ ಸ್ನಾನ ಮಾಡ್ಕೊಂಬೋಗಿ ಆಮೇಲೆ ತಿನ್ನೋಣ ಅಂತಂದಾಗ ಇಲ್ಲ, ಫಸ್ಟು ಊಟ ಬೇಕು. ಈಗ ಬಂದಮೇಲೆ ಹಾಗೆ ಕೇಳ್ತಾರಂತ ಮಾಡಿದರೆ ನೋಡಿ, ಮೇನ್ ಸ್ವಿಚ್ ಆಫ್ ಮಾಡೋಗಿದ್ರೆ ಬಿಂದಿಗೆ ತೊಗೊಂಡೋದ್ರಲ್ವ. ಈಯಪ್ಪ ನೆನ್ನೆ ಸ್ವಲ್ಪ ಒಣಗಿತ್ತು ಬಟ್ಟೆ, ತಗೊಳ್ಳೋಣ ಅನ್ಕೊಳ್ಳೋದ್ರೊಳಗಡೆ ಮಳೆ ಸುರಿತಾ ಇದೆ. ಬೆಳಗ್ಗಿಂದ ಮಳೆ ಬೀಳ್ತಾನೆ ಇದೆ. ಬನ್ನಿ ಗೈಸ್ ತಿಂಡಿ ತಿನ್ನೋಣ. ಪೃಥ್ವಿ ಬಂದಾಗ ಹಾಕ್ಕೊಡ್ತೀನಿ. ಈಗ ಒಟ್ಟಿಗೆ ಕುತ್ಕೊಂಡು ತಿನ್ಬೇಕಂದ್ರೆ ಆಗೋದಿಲ್ಲ, ಯಾಕಂದರೆ ಇನ್ನು ಈರುಳ್ಳಿ ಕೂಡ ಬಿಡಿಸ್ಬೇಕು. ಹಾಗಾಗಿ ನಾನು ತಿನ್ಕೊಂಡ್ಬಿಟ್ಟು ಅವ್ರು ಬಂದು ಅವ್ರಿಗೆ ಹಾಕ್ಕೊಟ್ಟು ಈರುಳ್ಳಿ ಬಿಡಿಸ್ತೀನಿ. ಓಡ ಕೂಡ ತರಿಸ್ಕೊಂಡಿದ್ದೆ, ಹೆಚ್ಚಿದ್ರೆ ತೊಗೊಂಬ ಅಂತ ಹೇಳಿದೆ. ಗೋಡ ಇಷ್ಟಲ್ವ, ಅದಕ್ಕೆ ವಡ ತೊಗೊಂಬಂದಿದ್ದಾರೆ. ತಿಂಡಿ ತಿನ್ಕೊಂಬಿಟ್ಟು ಇಷ್ಟು ಈರುಳ್ಳಿ ಬಿಡಿಸಿದ್ದೀನಿ ನೋಡಿ ಗೈಸ್. ಪೃಥ್ವಿದ್ ಕಟ್ಟಿಂಗ್ ಕೂಡ ಆಗ್ತಾ ಇದೆ ವೆಜಿಟೇಬಲ್ಸ್ಗೆ. ನಾನು ಇನ್ನು ಮುಟ್ಟೆಗೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಶಾಪ್ ಕಡೆ ಹೋಗ್ತಾ ಇರೋದೆ. ಸೊ ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ. ನಾನು ಡೈಲಿ ಇದನ್ನೇ ಹೇಳ್ತೀನಿ, ಯಾರು ವಿಡಿಯೋಸೇ ನೋಡ್ತಾ ಇಲ್ಲ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನಾಳೆ ವೀಡಿಯೋಸಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್. ಮರ ಕೊಡ್ಬಿಟ್ಟು ಇಲ್ಲೇ ಇದೆ ನೋಡಿ ಮರ ಪರ್ಕೆ ಎಲ್ಲೆಲ್ಲಿ ಕೂರ್ತೀನೋ ಅಲ್ಲಲ್ಲಿ ಇರಲೇಬೇಕು ನೋಡಿ. ಇವತ್ತು ಚೂರು ಬಿಸಿಲು ಕೂಡ ಇಲ್ಲ, ಬೆಳಿಗ್ಗೆಯಿಂದನೇ ಮಳೆ ಶುರುವಾಗಿದೆ.